ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿರುವಂಥ ಹೈದರಾಬಾದ್ ದಮ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಬಿರಿಯಾನಿ ಪ್ರಿಯರಿಗಂತೂ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಹೈದರಾಬಾದಿ ಬಿರಿಯಾನಿ ಅಂತೂ ವರ್ಲ್ಡ್ ಫೇಮಸ್ ಬಿರಿಯಾನಿ ಇದು. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದು. ನೀವು ಮನೇಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ನಾನು ಅರ್ಧ kg ಚಿಕನನ್ನು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ದೊಡ್ಡ ದೊಡ್ಡ ಪೀಸ್ಗಳಾದ್ರೇ ಚೆನ್ನಾಗಿರುತ್ತೆ. ನೀವು ಎಷ್ಟು, ನಾನು ಈ ಮೀಡಿಯಮ್ ಸೈಜಲ್ಲೇ ಇದೆ, ನೀವು ಲೆಗ್ ಪೀಸು ಅದೆಲ್ಲ ತುಂಬ ದೊಡ್ಡದಾಗಿರುತ್ತಲ್ಲ ಅದನ್ನು ಫುಲ್ ಹಂಗೆ ಹಾಕ್ಕೊಬಿಡ್ಬೋದು. ಈಗ ಅದಕ್ಕೆ ಸೋಂಪನ್ನ 1 ಟೀ ಸ್ಪೂನ್ ಅಷ್ಟು ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನು. ಇದು ಫ್ರೈಡ್ ಆನಿಯನ್ಸು ಒಂದು 1/4 ಕಪ್ ಅಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದನ್ನ ಫ್ರೈಡ್ ಆನಿಯನ್ಸ್ ಅಂತಾರೆ. ಇದನ್ನು ಒಂದು 1/4 ಕಪ್ ಅಷ್ಟು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಒಂದು ಸ್ವಲ್ಪ, ಪುದೀನಾನ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಫ್ರೈಡ್ ಆನಿಯನ್ಸ್ನ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀವಲ್ವ, ಅದೇ ಎಣ್ಣೆನೇ ಹಾಕ್ತಾಯಿದ್ದೀನಿ. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಈ ಎಣ್ಣೆ ಹಾಕೋದ್ರಿಂದ ಚಿಕನ್ಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೆ ನಿಂಬೆಹಣ್ಣನ್ನು ನಾನು ಒಂದು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಒಪ್ಪು ದೊಡ್ಡದು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಅಚ್ಚ ಖಾರದ ಪುಡಿ 1 ಟೀ ಸ್ಪೂನು, ಧನಿಯಾ ಪುಡಿನ 1 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಇದು ಹುರಿದಿರೋಂಥ ಜೀರಿಗೆ ಪುಡಿನ 1 ಟೀ ಸ್ಪೂನು, ಧನಿಯಾ ಪುಡಿನ 1 ಟೀ ಸ್ಪೂನು, ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಅರಿಶಿನದ ಪುಡಿನ 1/4 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ನೀವು ಗರಂ ಮಸಾಲ ಬದಲು ಬಿರಿಯಾನಿ ಪೌಡ್ರನ್ನ ಹಾಕ್ಕೋಬೋದು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಅಂದರೆ ನಾನು 1 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಗಟ್ಟಿ ಮೊಸರು ನಾನು 200 ml ಅಷ್ಟು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ 2 ಬಿರಿಯಾನಿ ಎಲೆ, 5 ರಿಂದ 6 ಏಲಕ್ಕಿ ಕಾಯಿ, 1 ಇಂಚು ಚಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಮುರಿದೇ ಹಾಕ್ತಾಯಿದ್ದೀನಿ. ಲವಂಗ 5 ರಿಂದ 6 ಲವಂಗ. ಈಗ ಕಾಳುಮೆಣಸನ್ನ ಒಂದು ಸ್ಟಾರ್ ಅನೀಸು, ಕಾಳುಮೆಣಸು ಒಂದು 8 ಕಾಳುಮೆಣಸು ಅಷ್ಟು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಆ ಪೀಸ್ಗೆಲ್ಲ ಇದೆಲ್ಲ ಅಂಟಬೇಕು. ಚಿಕನ್ ಪೀಸ್ಗಳಿದೆಯಲ್ಲ ಅದಕ್ಕೆಲ್ಲ ಇದು ಮಸಾಲೆ ಎಲ್ಲ ಚೆನ್ನಾಗಿ ಅಂಟಬೇಕು. ನಾವು ಚೆನ್ನಾಗಿ ಮಸಾಜ್ ಮಾಡಿ ಅಂಟೋ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಚಿಕನ್ ಒಳಗಡೆವರೆಗೂ ಹೋಗೋ ಥರ ನಾವು ಮಸಾಜ್ ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ. ಈಗ ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಈಗ ಒಂದು ಪಾತ್ರೆಯಲ್ಲಿ 2 ಲೀಟ್ರಷ್ಟು ನೀರು ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಒಂದು 5 ರಿಂದ 6 ಏಲಕ್ಕಿ ಕಾಯಿ, 1 ಇಂಚು ಚಕ್ಕೆ, 4 ಲವಂಗ, 1 ಸ್ಟಾರ್ ಅನೀಸು, ಒಂದು 5 ರಿಂದ 6 ಕಾಳುಮೆಣಸು, 1 ಟೀ ಸ್ಪೂನ್ ಅಷ್ಟು ಸೋಂಪು, 2 ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನಾನು 1 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಅದು ನೀರು ಕಾಯಕ್ಕೆ ಬಿಡಬೇಕು. ಈ ಥರ ಎಲ್ಲ ಹಾಕೋದ್ರಿಂದ ಬಿರಿಯಾನಿ ಫ್ಲೇವರ್ಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಆಗಿದೆಯಲ್ಲ, ನಾನು 300 ಗ್ರಾಮ್ ಅಷ್ಟು ಬಾಸ್ಮತಿ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಟಿದ್ದೆ. ಇವಾಗ ನೆಂದಾದ್ಮೇಲೆ ಅದನ್ನು ನೀರಿಂದ ತೆಗೆದು ಹಾಕ್ತಾಯಿದ್ದೀನಿ. ಬಾಸ್ಮತಿ ಅಕ್ಕಿ ಹಾಕಿದ್ರೆ ಬಿರಿಯಾನಿಗೆ ಒಳ್ಳೆ ಫ್ಲೇವರ್ಫುಲ್ ಆಗಿ ಟೇಸ್ಟಿಯಾಗಿರುತ್ತೆ, ಉದುರಾಗಿರುತ್ತೆ. ರೆಸ್ಟೋರೆಂಟಲ್ಲೆಲ್ಲ ಬಾಸ್ಮತಿ ರೈಸ್ ಹಾಕಿ ಮಾಡೋದಲ್ವ. ನೋಡಿ, ಇದು ತುಂಬ ಬೇಯಬಾರ್ದು, ಒಂದು 70% ಬೆಂದರೆ ಸಾಕು. ಈಗ ಆಗಿದೆ ನೋಡಿ. ಒಂದು ಅನ್ನ ಮುಟ್ಟಿದ ತಕ್ಷಣ ಅದು ಮುರಿಬೇಕು, ಆ ಥರ ಆದರೆ ಆಯಿತು. ಫ್ಲೇಮ್ ಆಫ್ ಮಾಡಿ. ಈಗ ನಾನು ಫ್ರಿಜ್ಜಿಂದ ತೆಗೆದಿದ್ದೀನಿ. ನೋಡಿ, ಇದು ಚೆನ್ನಾಗಿ ನೆಂದಿದೆ. ಈಗ ನೀವು ಇದನ್ನು 1 ಅವರ್ ಅಲ್ಲ 3-4 ಅವರ್ ನೆನೆಸಿದ್ರೂ ಏನೂ ಆಗೋಲ್ಲ, ಅಷ್ಟಿನ್ನ ಟೇಸ್ಟಿಯಾಗಿ ಬರುತ್ತೆ. ಈಗ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ 3 ಹಾಕಿ ನೋಡಿ, ದಪ್ಪ ತಳ ಪಾತ್ರೆ ತೊಗೊತಾ ಇದ್ದೀನಿ. ಇದನ್ನು ಬಿರಿಯಾನಿ ಪಾತ್ರೆ ಅಂತೆಲ್ಲ ನಾವು ಹೇಳ್ತೀವಲ್ವ, ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿರೋಂಥ ಚಿಕನನ್ನು ಹಾಕ್ತಾಯಿದ್ದೀನಿ. ಪಾತ್ರೆಗೆ ಹಾಕಿ ಎಲ್ಲ ಸ್ವಲ್ಪ ಈ ಥರ ಪಾತ್ರೆ ಅಗಲಕ್ಕೆ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಅನ್ನನ ಲೇಯರ್ ಆಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಅಗಲಕ್ಕೆ ಈ ಥರ ಸ್ಪ್ರೆಡ್ ಮಾಡಿ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಈಗ ಫ್ರೈಡ್ ಆನಿಯನ್ಸು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು
ಈಗ ಅದಕ್ಕೆ ನಾನು ಸಾಫ್ರಾನ್ನ ಅಂದರೆ ಕೇಸರಿನ ಹಾಲಲ್ಲಿ ಒಂದು ಅರ್ಧ ಗಂಟೆ ಬಿಸಿ ಹಾಲಲ್ಲಿ ಅರ್ಧ ಗಂಟೆ ನೆನೆ ಹಾಕಿದ್ದೆ. ಅದನ್ನು ಒಂದು 2 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಬಿರಿಯಾನಿ ಟೇಸ್ಟು ಮತ್ತು ಒಳ್ಳೆ ಕಲರ್ಫುಲ್ ಆಗಿರುತ್ತೆ. ಈಗ ಮತ್ತೆ ಉಳಿದಿರೋ ಅನ್ನನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಈಗ ಮತ್ತೆ ಅದ್ರ ಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಉಳಿದಿರೋ ಕೊತ್ತಂಬರಿ ಎಲ್ಲ ಹಾಕ್ತಾಯಿದ್ದೀನಿ. ಮತ್ತು ಪುದೀನಾನ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಉಳಿದಿರೋ ಅಂಥ ಫ್ರೈಡ್ ಆನಿಯನ್ಸ್ ಎಲ್ಲ ಹಾಕ್ಬಿಡ್ತಾಯಿದ್ದೀನಿ, ಈರುಳ್ಳಿನ. ಇವಾಗ ಸ್ಯಾಫ್ರಾನು ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು ಸ್ಯಾಫ್ರಾನ್ ನೆನೆ ಹಾಕಿದ್ದೆ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಈಗ 2 ಟೇಬಲ್ ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಎಲ್ಲ ಹಾಕಾದ್ಮೇಲೆ ಈಗ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ದಮ್ ಕಟ್ಟಬೇಕು. ನೋಡಿ, ಲಿಡ್ಡಿಗೆ ಯಾವುದಾದ್ರೂ ಒಂದು ಮುಚ್ಚಳ ತೊಗೋಬೇಕು, ದಪ್ಪ ಇರೋ ಮುಚ್ಚಳ ತೊಗೋಬೇಕು. ಅದು ಸ್ವಲ್ಪ ತೂಕ ಇದ್ದರೆ ದಮ್ಮು ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ಗೋಧಿ ಹಿಟ್ಟನ್ನು ಅಂದರೆ ಮಿಕ್ಕಿರೋ ಚಪಾತಿ ಹಿಟ್ಟಿರುತ್ತಲ್ಲ, ಚಪಾತಿ ಹಿಟ್ಟನ್ನು ಎಲ್ಲ ಫುಲ್ಲು ನಾನು ಈ ಥರ ಮುಚ್ಚತಾಯಿ ಕವರ್ ಮಾಡ್ತಾಯಿದ್ದೀನಿ. ಹೋಟ್ಲಲ್ಲೆಲ್ಲ ಕಾಟನ್ ಬಟ್ಟೆ ಒದ್ದೆ ಮಾಡಿಬಿಟ್ಟು ಇಡ್ತಾರೆ. ನಾನು ಈ ಥರ ಗೋಧಿ ಹಿಟ್ಟು ನಾವು ಮನೇಲಿ ಮಾಡಿರೋ ಗೋಧಿ ಹಿಟ್ಟು ಯಾವಾಗಲೂ ಇರುತ್ತಲ್ಲ, ಆ ಹಿಟ್ಟನ್ನು ಹಾಕ್ಬಿಟ್ಟು ನೋಡಿ ಈ ಥರ ಎಲ್ಲೂ ಗಾಳಿ ಹೋಗ್ದಿರ ಇಟ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು. ಇವಾಗ ಮುಚ್ಚಳ ಇದೆಯಲ್ಲ, ಅದಕ್ಕೂ ಓಲ್ಗೂ ನಾನು ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಕವರ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಹೈ ಫ್ಲೇಮಲ್ಲಿ 5 ನಿಮಿಷ, ಲೋ ಫ್ಲೇಮಲ್ಲಿ 10 ನಿಮಿಷ ಅದು ಬೇಯಕ್ಕೆ ಬಿಡಬೇಕು. ಇವಾಗ ನೋಡಿ ನಂದು ಆಗಿದೆ, ಟೋಟಲಾಗಿ 15 ನಿಮಿಷ ಮಾಡಿಟ್ಟಿದ್ದೀನಿ. ಈಗ ಮತ್ತೆ ತಣ್ಣಗಾಗೋಕ್ಕೆ ಒಂದು 10 ನಿಮಿಷ ಬಿಡಬೇಕದು. ನೋಡಿ ಈಗ ಆಗಿದೆ. ನಾನು ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊಂಡು ಲಿಡ್ಡನ್ನು ಮುಚ್ಚಳನ ಹುಷಾರಾಗಿ ತೆಗಿಬೇಕು. ನಾವು ಆಪೋಸಿಟ್ ಅದನ್ನು ನಮ್ಮ ಕಡೆ ತಿರ್ಗಿಸ್ಕೊಂಡು ಮುಚ್ಚಳ ತೆಗಿಬೇಕಿಲ್ಲ ಅಂದರೆ ಅದು ತುಂಬ ಹಬೆ ಇರುತ್ತಲ್ಲ, ನಮಗೆ ಕೈಗೆ ಎಲ್ಲ ಹಬೆ ತಗಲಿದ್ರೆ ಗಾಯ ಆಗುತ್ತೆ. ನೋಡಿ ಈಗ ಆಗಿದೆ, ಒಳ್ಳೆ ಅರೋಮೆಟಿಕ್ಕಾಗಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಅದು ಬೆಂದಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಮಧ್ಯದಲ್ಲಿ ನೋಡಿದ್ರೆ ನೋಡಿ, ತೆಗೆದು ನೋಡಿದ್ರೆ ಅದು ಒಳಗಡೆ ಸ್ವಲ್ಪ ಲೈಟಾಗಿ ಜ್ಯೂಸಿಯಾಗಿ ಗಟ್ಟಿಯಾಗಿ ಒಂದು ಸ್ವಲ್ಪ ಚಿಕನ್ ಎಲ್ಲ ಗಟ್ಟಿಯಾಗಿರುತ್ತೆ. ನೋಡಿ ಎಷ್ಟು ಫ್ಲೇವರ್ಫುಲ್ಲಾಗಿ ಕಲರ್ಫುಲ್ಲಾಗಿದೆ. ಇದನ್ನು ಬಿರಿಯಾನಿನ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು. ಇದು ಬಿರಿಯಾನಿ ಮಿಕ್ಸ್ ಮಾಡೋದು ಒಂದು ಆರ್ಟ್ ಅಂತಲೇ ಹೇಳ್ಬೇಕು ನಾವು. ಫಸ್ಟ್ ಸಲ ಮಾಡೋರಿಗೆ ಇದು ಸರಿಯಾಗಿ ಮಿಕ್ಸ್ ಮಾಡೋಕ್ಕೆ ಬರದೇ ಇರ್ಬೋದು, ಅದೇ ಒಂದು 2-3 ಸಲ ಮಾಡೋರಿಗೆ ಪರ್ಫೆಕ್ಟಾಗಿ ಬರುತ್ತೆ ಇದು. ನೋಡಿ ಅಷ್ಟೇ ಆಗಿದೆ. ನೋಡಿ ಚಿಕನ್ ಎಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟೇ. ನಾನು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ. ನಾವು ಬಿರಿಯಾನಿ ಅಂತೂ 15 ದಿನಕ್ಕೊಂದ್ಸಲಿ, ವಾರಕ್ಕೊಂದ್ಸಲಿ ಅಂತೂ ಕಂಪಲ್ಸರಿಯಾಗಿ ತಿಂತೀವಲ್ವ. ಈ ಥರದ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹೆಂಗೆ ಬಂದಿದೆ ಅಂಟು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.